ಸ್ನೇಹಿತರೆ, ನಾವೆಲ್ಲರೂ ಗೆಳತಿ ಮೈತ್ರಿಯ ಮನೆಯಲ್ಲಿ ಸೇರಿದವಾಗ ಹಲಸಿನ ಥೀಮ್ಗಾಗಿ ನಾನು ಹಲಸಿನ ಬೀಜದ ಚಕ್ಕುಲಿಯನ್ನು ಮಾಡಿಕೊಂಡು ತಗೊಂಡು ಹೋಗಿದ್ದೆ. ಗೆಳತಿಯರೆಲ್ಲ ಆ ಚಕ್ಕುಲಿಯನ್ನು ತಿಂದು ಖುಷಿಪಟ್ಟರು. ಚಲೋ ಇದೆ. ಯಾವ ಚಕ್ಕುಲಿ ಗೊತ್ತಾತ? ಹಲಸಿನ ಬೀಜದ್ದು. ತುಂಬ ಎಣ್ಣೆಯನ್ನು ಹೀರಿಕೊಳ್ಳದೆ ಚಕ್ಕುಲಿಯು ತುಂಬ ರುಚಿಯಾಗುವುದರಿಂದ ಅದರ ವಿಧಾನವನ್ನು ನಿಮ್ಮೊಡನೆಯೂ ಹಂಚಿಕೊಳ್ಳೋಣವೆಂದು ವಿಡಿಯೋವನ್ನು ಮಾಡಿ ಹಂಚಿಕೊಳ್ತಾ ಇದ್ದೀನಿ. ಈ ಚಕ್ಕುಲಿ ರುಚಿಯಾಗಲು ಏನನ್ನ ಹಾಕಿದ್ದೀನಿ ಅಂತ ಯಾರಿಗೂ ಗೊತ್ತಾಗಲೇ ಇಲ್ಲ. ಹಲಸಿನ ಬೀಜವನ್ನು ಬೇಯಿಸಿ ಹಾಕಿದ್ದೀನಿ ಅಂತ ಹೇಳಿದ ಮೇಲೆ ಎಲ್ಲರೂ ಅದರ ವಿಧಾನವನ್ನು ಕೇಳೋಕ್ಕೆ ಶುರು ಮಾಡಿದರು. ಹಾಗಾಗಿ ಈ ರೆಸಿಪಿಯನ್ನು ನಿಮ್ಮೊಡನೆಯೂ ಹೇಳ್ಕೊತಾ ಇದ್ದೀನಿ. ಹೇಗಿತ್ತು? ಮಸ್ತ್ ಅಲ್ಲ? ಅದಕ್ಕಾಗಿ ಅಲ್ಲ, ನಿಗಳ ಫೀಡ್ಬ್ಯಾಕ್ ತಗೊಂಡು ನಾನು ಈಗ ರೆಸಿಪಿ ಮಾಡ್ತಾ ಇದ್ದೆ. ಮಾಡಿದ್ದು ಸ್ವಲ್ಪವೇ ಆದರೂ ಎಲ್ಲರೂ ಪ್ರೀತಿಯಿಂದ ತಿಂದುದನ್ನು ನೋಡಿ ನನಗೂ ತುಂಬ ಖುಷಿಯಾಯಿತು. ಈ ಹಲಸಿನ ಬೀಜ ಚಟ್ನಿ ಮಾಡೋಕ್ಕೆ ಹಲಸಿನ ಬೀಜವನ್ನು ಕುಕ್ಕರ್ನಲ್ಲಿ ಹಾಕಿ 5-6 ಸೀಟಿ ಕೂಗಿಸಿ ಬೇಯಿಸಿಕೊಳ್ಳಬೇಕು. ನೋಡಿ, ನಾನು ಸಿಪ್ಪೆ ಸಹಿತನೇ ಬೇಯಿಸಿದ್ದೀನಿ. ಬೇರೆ ಅಡುಗೆಗಳಲ್ಲೂ ಈ ಹಲಸಿನ ಬೀಜವನ್ನು ಉಪಯೋಗಿಸೋದಿದೆ, ಹಾಗಾಗಿ ಒಟ್ಟಿಗೆ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಇದು ಮೆದುವಾಗಿ ಬೆಂದು ಬಂದಿದೆ. ಇದರ ಹೊರಗಿನ ಸಿಪ್ಪೆಯನ್ನು ತೆಗೆಯಬೇಕು. ನೋಡಿ, ಈ ರೀತಿ ನೈಲಾನ್ ಪದರ ನಂತರ ಸಿಪ್ಪೆಯನ್ನು ತೆಗೆದು ಒಳಗಿನ ಭಾಗವನ್ನು ನಾವು ನುಣ್ಣಗೆ ರುಬ್ಬಲು ಉಪಯೋಗಿಸಿಕೊಳ್ಳಬೇಕು. ನುಣ್ಣಗೆ ಬೆಂದಂತಹ ಈ ಹಲಸಿನ ಬೀಜವನ್ನು ಮೇಲಿನ ಪದರವನ್ನೆಲ್ಲ ತೆಗೆದು ಒಳಗಿನ ಭಾಗವನ್ನಷ್ಟೇ ಹಾಕಿಕೊಂಡು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಕೊಳ್ಳಬೇಕಾಗುತ್ತೆ. ನೋಡಿ, ಈ ರೀತಿಯಾದ ನೈಲನ್ ಅಂತ ಪದರವನ್ನು ಎಸೆಯಬೇಕು. ನೋಡಿ, ಇಷ್ಟು ಹಲಸಿನ ಬೀಜವನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪವೇ ನೀರನ್ನು ಬೆರೆಸಿಕೊಂಡು ಈ ರೀತಿಯಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ನೋಡಿ, ಸ್ವಲ್ಪವನ್ನೇ ಮಿಕ್ಸಿ ತೊಳೆದ ನೀರನ್ನಷ್ಟೇ ಹಾಕ್ಕೊಂಡಿದ್ದೀನಿ. ಸುಮಾರು 1 ಲೋಟ ಆಗುವಷ್ಟು ಈ ಹಲಸಿನ ಬೀಜದ ಪೇಸ್ಟ್ಗೆ ಸುಮಾರು 1 ದೊಡ್ಡ ಚಮಚ ಆಗುವಷ್ಟು ಬೆಣ್ಣೆಯನ್ನು ಹಾಕಿಕೊಳ್ಳಬೇಕು. ಇದು ಮನೆಯಲ್ಲಿಯೇ ಮಾಡಿದ ಬೆಣ್ಣೆ, ಫ್ರಿಜ್ನಲ್ಲಿ ಇಟ್ಟಿದ್ದರಿಂದ ಸ್ವಲ್ಪ ಗಟ್ಟಿಯಾಗಿತ್ತು. ರುಚಿಗೆ ತಕ್ಕಷ್ಟು ಉಪ್ಪು, ಪರಿಮಳಕ್ಕೆ ಜೀರಿಗೆ, ಎಳ್ಳು, ಓಮವನ್ನು ಹಾಕಿಕೊಂಡಿದ್ದೀನಿ. ನಂತರ ಇದಕ್ಕೆ ಖಾರಕ್ಕೆ 1 ಚಮಚ ಆಗುವಷ್ಟು ಕೆಂಪು ಮೆಣಸಿನಕಾಯಿಯ ಪುಡಿಯನ್ನು ಹಾಕಿಕೊಳ್ಳಬೇಕು. ಇವಿಷ್ಟನ್ನು ಹಾಕಿ ಈ ಹಲಸಿನ ಬೀಜದ ಪೇಸ್ಟ್ಗೆ ಮಿಶ್ರ ಮಾಡಿಕೊಳ್ಳಬೇಕು. ಬೆಣ್ಣೆಯು ಸ್ವಲ್ಪ ಗಟ್ಟಿಯಾಗೋದ್ರಿಂದ ಒಮ್ಮೆ ಚೆನ್ನಾಗಿ ಮಸೆದುಕೊಂಡರೆ ಮೆದುವಾಗಿ ಬರುತ್ತೆ. ಈ ರೀತಿಯಾಗಿ ಇವೆಲ್ಲ ಸಾಮಗ್ರಿಗಳನ್ನು ಈ ಹಲಸಿನ ಬೀಜದ ಪೇಸ್ಟ್ ಜೊತೆಗೆ ಮಿಶ್ರ ಮಾಡಿಕೊಂಡು ನಾನಿಲ್ಲಿ 1 ಲೋಟ ಈ ಹಲಸಿನ ಬೀಜದ ಪೇಸ್ಟ್ಗೆ 1 ದೊಡ್ಡ ಲೋಟ ಆಗುವಷ್ಟು ಅಕ್ಕಿ ಮತ್ತು ಹುರಿಗಡಲೆ ಮಿಶ್ರಣದ ಚಕ್ಕುಲಿ ಮಿಶ್ರಣವನ್ನು ತಗೊಂಡಿದ್ದೀನಿ. ಇದನ್ನು ಮಾಡಿಟ್ಟುಕೊಳ್ಳೋದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅಕ್ಕಿ ಹಿಟ್ಟಿಗೆ ಹುರಿಗಡಲೆ ಪುಡಿಯನ್ನು ಹಾಕಿ ಮಿಶ್ರ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಬೇಕಾದವಾಗೆಲ್ಲ ಚಕ್ಕಲಿ ಮಾಡೋಕ್ಕೆ ಆಗುತ್ತೆ. ಇದಕ್ಕೆ ಹಿಟ್ಟು ಮುದ್ದೆಯಂತಾಗಲು ಬೇಕಾದರೆ ಸ್ವಲ್ಪ ನೀರನ್ನು ಚಿಮುಕಿಸಿಕೊಂಡು ಕಲಿಸಿಕೊಳ್ಳಬಹುದು. ನೋಡೋಣ ಇದು ಎಷ್ಟು ನೀರನ್ನು ಹಿಡಿಯುತ್ತೆ ಅಂತ ಮೊದಲೇ ಗೊತ್ತಾಗೋಲ್ಲ. ಈ ರೀತಿಯಾಗಿ ನಾವು ಮೃದುವಾಗಿ ಈ ಮುದ್ದೆಯನ್ನು ಮಾಡಿಕೊಳ್ಳಬೇಕು. ಸ್ವಲ್ಪ ಗಟ್ಟಿ ಎನಿಸಿದ್ರಿಂದ ನಾನು ಸ್ವಲ್ಪವೇ ನೀರನ್ನು ಚಿಮುಕಿಸ್ಕೊಂಡು ಮೆದುವಾಗಿ ಮುದ್ದೆಯಂತೆ ಮಾಡಿಕೊಂಡಿದ್ದೀನಿ. ಇದಕ್ಕೆ ಬೇಕಿದ್ದರೆ ಬೇರೆ ಸಾಮಗ್ರಿಗಳನ್ನು ಸೇರಿಸಿಕೊಳ್ಳಬಹುದು. ಇಂಗು, ಕಾಳು ಮೆಣಸಿನ ಪುಡಿ ಇತ್ಯಾದಿಗಳನ್ನು ಸೇರಿಸಿಕೊಳ್ಳಬಹುದು. ನಾನಿಲ್ಲಿ ಇವಿಷ್ಟನ್ನೇ ಹಾಕಿ ನೋಡಿ ಈ ರೀತಿಯಾಗಿ ಮೃದುವಾದ ಮುದ್ದೆಯನ್ನು ಮಾಡಿಕೊಂಡು ಎಣ್ಣೆ ಹಚ್ಚಿದ ಚಕ್ಕುಲಿ ಒರಳಿಗೆ ಹಾಕಿಕೊಳ್ಳಬೇಕು. ಎಣ್ಣೆ ಸವರಿದ ಈ ಚಕ್ಕುಲಿ ಒರಳಿನಲ್ಲಿ ಹಿಡಿಸುವಷ್ಟು ಈ ಹಿಟ್ಟನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಚಕ್ಕುಲಿಯನ್ನು ಒತ್ತಿಕೊಳ್ಳಬೇಕು. ನೋಡಿ, ಚಕ್ಕುಲಿಯನ್ನು ಈ ರೀತಿಯಾಗಿ ನಾನು ಒತ್ತಿಟ್ಟುಕೊಂಡಿದ್ದೀನಿ. ನೋಡು, ಈ ಚಕ್ಕುಲಿಯು ತುಂಬ ಮೃದುವಾಗಿ ಒತ್ತಲು ಚೆನ್ನಾಗಿ ಬಂದಿತ್ತು. ನೋಡಿ, ಚಕ್ಕುಲಿಯನ್ನು ಈ ರೀತಿಯಾಗಿ ನಾವು ಬೇಕಾದ ಆಕಾರದಲ್ಲಿ ಒತ್ತಿಕೊಳ್ಳಬಹುದು. ನಾನು ಪುಟ್ಟದ ಚಕ್ಕುಲಿಯನ್ನು ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು ಕಾದ ಎಣ್ಣೆಗೆ ಹಿಡಿಸುವಷ್ಟು ಈ ಚಕ್ಕುಲಿಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಬೇಕು. ಈ ಚಕ್ಕುಲಿಯನ್ನು ಹಾಕಿದ ಕೂಡಲೇ ನಾವು ಸೌಟಿನಿಂದ ಅಥವಾ ಕೋಲಿನಿಂದ ಮಗುಚಬಾರದು. ಸ್ವಲ್ಪ ಹೊತ್ತು ಕಳೆದ ನಂತರ ಇದನ್ನು ಈ ರೀತಿಯಾಗಿ ಮಗುಚಿಕೊಂಡು ಎರಡೂ ಕಡೆ
ಬೆಂದ ನಂತರ ಎಣ್ಣೆಯಿಂದ ತೆಗೆಯಬೇಕಾಗತ್ತೆ. ಈ ರೀತಿ ನೊರೆ ನೊರೆ ಬರುವುದು ಕಡಿಮೆ ಆದ ಮೇಲೆ ತೆಗೆಯಬೇಕು, ಇಲ್ಲವಾದಲ್ಲಿ ಚಕ್ಕುಲಿಯ ಒಳಗಡೆ ಬೆಂದಿರುವುದಿಲ್ಲ. ಸಣ್ಣ ಉರಿಯಲ್ಲಿ ಬೇಯಿಸಿಕೊಂಡರೆ ಚಕ್ಕುಲಿಯು ಒಳಗಡೆಯೂ ಚೆನ್ನಾಗಿ ಬೆಂದು ಕರಂ ಕುರುಮ್ ಅಂತ ತಿಂಗಳುಗಟ್ಟಲೆ ಇಟ್ಟರೂ ಹಾಳಾಗೋದಿಲ್ಲ. ದೊಡ್ಡ ಉರಿಯಲ್ಲಿ ಬೇಯಿಸಿದರೆ ನೋಡೋಕ್ಕೆ ಕೆಂಪಗಾಗಿರುತ್ತೆ, ಅದರ ಒಳಗಡೆ ಬೆಂದಿರೋದಿಲ್ಲ. ಆದ್ದರಿಂದ ಸಣ್ಣ ಉರಿಯಲ್ಲಿ ಚಕ್ಕುಲಿಯನ್ನು ಕರಿದರೆ ಗರಿಗರಿಯಾದ ರುಚಿಯಾದ ಬೆಣ್ಣೆಯ ಪರಿಮಳದ ಹಲಸಿನ ಬೀಜ ಚಕ್ಕುಲಿಯು ತಿನ್ನಲು ಸಿದ್ಧವಾಗುತ್ತೆ. ನೀವು ಹಲಸಿನ ಬೀಜವನ್ನು ಉಪಯೋಗಿಸಿ ಈ ರೀತಿಯಾಗಿ ಚಕ್ಕುಲಿಯನ್ನು ಮಾಡಿ ಒಮ್ಮೆ ಹೇಗೆ ಬಂತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ. ಕರುಮ್ ಕುರುಮ್ ಎಂದು ತಿನ್ನುವ ಈ ಚಕ್ಕುಲಿಯ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ಧನ್ಯವಾದಗಳು.